ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಬ್ಲೌಸ್ ಕಟಿಂಗ್ ಅನ್ನ ಮಾಡ್ತಾ ಇದೀವಿ. ನಾವು ಬಾಡಿ ಮೆಜರ್ಮೆಂಟ್ ತಗೊಂಡು ಯಾವ ರೀತಿ ಬ್ಲೌಸ್ ಅನ್ನ ಕಟ್ ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ನೋಡಿ, 32 ಚೆಸ್ಟ್ ಮೆಜರ್ಮೆಂಟ್ ಇದೆ. ಹಾಗೆ ಸೊಂಟದ ಅಳತೆ ಬಂದು 24, ಶೋಲ್ಡರ್ ಬಂದು 5.5 ಇಂಚು, ಆರ್ಮೋಲ್ ಡೌನಿಂಗ್ ಬಂದು 13.5. ಆರ್ಮೋಲ್ ಡೌನಿಂಗ್ ಅಲ್ಲ, ಆರ್ಮೋಲ್ ಬಂದು 13.5 ಇದೆ ರೆಡಿ. ಹಾಗೆ ಫಸ್ಟ್ ಡಾಟ್ ಪಾಯಿಂಟ್ ಬಂದು 9 ಇಂಚು, ಸೆಕೆಂಡ್ ಡಾಟ್ ಪಾಯಿಂಟ್ ಬಂದು 11.5 ಇಂಚು. ಟೋಟಲ್ ಬ್ಲೌಸ್ ಲೆಂತ್ ಬಂದು 13 ಇಂಚ್ ಇದೆ. ಹಾಗೆ ಆರ್ಮೋಲ್ ಡೌನಿಂಗ್ ಬಂದು 5 ಇಂಚ್ ಬರುತ್ತೆ ಇದಕ್ಕೆ. ಹಾಗೆ ಫ್ರಂಟ್ ನೆಕ್ ಡೀಪ್ ಬಂದು 6, ಹಾಗೆ ಬ್ಯಾಕ್ ನೆಕ್ ಡೀಪ್ ಬಂದು 7.5. ಹಾಗೆ ಸ್ಲೀವ್ ಲೆಂತ್ ಬಂದು 8.5. ಈ ಮೆಜರ್ಮೆಂಟ್ ಗೆ ನಾವು ಇವತ್ತು ಬ್ಲೌಸ್ ಅನ್ನ ಯಾವ ರೀತಿ ಕಟ್ ಮಾಡೋಣ ಅಂತ ನೋಡೋಣ. ಈಗ ನಾವು ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೋಣ. ಸ್ನೇಹಿತರೆ, ಇದು ಮಾಮೂಲಿ ಓನ್ಲಿ ಪ್ಲೇನ್ ಬ್ಲೌಸ್ ಅಷ್ಟೇ, ಇದು ಲೈನಿಂಗ್ ಬ್ಲೌಸ್ ಅಲ್ಲ. ಹಾಗಾಗಿ ನಾವು ಕೆಳಗಡೆ ಪಟ್ಟಿ ಮಾಡ್ಲಿಕ್ಕೆ ಜಾಸ್ತಿ ಬಟ್ಟೆಯನ್ನ ಬಿಟ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಮೊದ್ಲಿಗೆ ನಾನು ಸೀದಾ ಮಾಡ್ಕೊಳ್ಳಿಕ್ಕೆ ಒಂದು ಲೈನ್ ಹಾಕೊಂಡಿದೀನಿ. ಹಾಗೆ ನಾನು ಕೆಳಗಡೆ ಪಟ್ಟಿ ಮಾಡ್ಲಿಕ್ಕೆ ಇದಕ್ಕೆ 2 ಇಂಚ್ ಬಿಡ್ತೀನಿ. ನೀವೇನಾದ್ರೂ ಬಟ್ಟೆ ಕಡಿಮೆ ಇದ್ರೆ ಕಡಿಮೆ ಬಿಡ್ಬೋದು, ಇಲ್ಲ ಅಂದ್ರೆ ಎಕ್ಸ್ಟ್ರಾ ಪೀಸ್ ಬೇಕಾದ್ರೂ ನೀವು ಅಟ್ಯಾಚ್ ಮಾಡ್ಬೋದು. ನೋಡಿ, ನಾನು 1.25 ಇಂಚ್ ಬಿಡ್ತೀನಿ. 1.25 ಇಂಚು ಕೆಳಗಡೆ. ಇದು ಬ್ಯಾಕ್ ಸೈಡ್ ಫೋಲ್ಡಿಂಗಿಗೋಸ್ಕರ. ಇವಾಗ ಉದ್ದ ಬಂದು 13 ಇಂಚು, ಅರ್ಧ ಇಂಚು ಶೋಲ್ಡರ್ ಮಾರ್ಜಿನ್, ಟೋಟಲ್ ಬಂದು 13.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ಆರ್ಮೋಲ್ ಡೌನಿಗೆ ಬಂದು 5 ಇಂಚು. ನೋಡಿ, 1/2 ಇಂಚು ಶೋಲ್ಡರ್ ಮಾರ್ಜಿನ್ ಕೂಡ ನಾನು ತಗೊಂಡಿದ್ದೀನಿ. ಇದು ಆರ್ಮೋಲ್ ಡೌನಿಂಗಿಗೆ 5 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು 5 ಇಂಚು, ಹಾಗೆ ಇದು 13 ಇಂಚು, ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ. ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಮುಂದೆ 32 ಇದೆ. 32 4ರಿಂದ ನಾವು ಡಿವೈಡ್ ಮಾಡಿದ್ರೆ ನಮಗೆ 8 ಇಂಚ್ ಬರುತ್ತೆ. 8 ಎಡೆ 16, 32. ಹಾಗೆ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್. ಕೆಳಗಡೆ ಸೊಂಟದ ಅಳತೆ ಬಂದು 24 ಇದೆ, ಅಂದ್ರೆ 6 ಇಂಚ್ ಬರುತ್ತೆ ಒಂದ್ ಸೈಡ್. 4 ಭಾಗ ಮಾಡಿದ್ರೆ ನಮಗೆ 6 ಇಂಚ್ ಬರುತ್ತೆ. ಪ್ಲಸ್ 1 ಇಂಚು ಡಾಟ್ಗೋಸ್ಕರ ಅಲ್ಲಿಗೆ 7 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್. ನೋಡಿ, ಇದು ಚೆಸ್ಟ್ ಹಾಗೆ ವೇಸ್ಟ್ ಮಾರ್ಕ್ ಮಾಡೋದಾಯ್ತು. ಹಾಗೆ ನಾವು ಡಾಟ್ ಬಂದು ನೋಡಿ 7 ಇಂಚ್ ಇದೆ. 7 ಅರ್ಧ ಬಂದು 3.5 ಆಗುತ್ತೆ. 1/2 ಇಂಚು ಡಾಟ್ಗೋಸ್ಕರ ಬಿಟ್ಕೋಬೇಕು. ಡಾಟ್ ಲೆಂತ್ ಬಂದು ನಾನು ಇದನ್ನ 4 ಇಂಚ್ ಹಿಡಿತಾ ಇದ್ದೀನಿ, ಯಾಕಂದ್ರೆ ಜಾಸ್ತಿ ಡೀಪ್ ಇಲ್ಲ ಇದು. ಹಾಗೆ ನೆಕ್ ವಿಡ್ತ್ ಬಂದು ನಾನು ಇದಕ್ಕೆ 2 ಇಂಚ್ ಇಡ್ತಾ ಇದ್ದೀನಿ. ನೋಡಿ, ಚೆಸ್ಟ್ ಮೆಜರ್ಮೆಂಟ್ ಕಡಿಮೆ ಇರೋದ್ರಿಂದ ನಾನು 2 ಇಂಚ್ ಮಾತ್ರ ನೆಕ್ ಡೀಪ್ ವಿಡ್ತ್ ಅನ್ನ ಇಡ್ತಾ ಇದ್ದೀನಿ. ನೆಕ್ ಲೆಂತ್ ಬಂದು ನಮ್ಗೆ ಬ್ಯಾಕ್ ನೆಕ್ ಲೆಂತ್ ಬಂದು 7.5 ಇಂಚು. ನೋಡಿ, ಇಲ್ಲಿಗೆ 1/2 ಇಂಚು ಮಾರ್ಜಿನ್ ಬಿಟ್ಟು ಇಲ್ಲಿ ಶೋಲ್ಡರ್ ಮಾರ್ಜಿನ್ ಇಲ್ಲಿ ಬಿಟ್ಟಿದ್ದೀನಿ 1/2 ಇಂಚು. ನಮ್ಗೆ 7.5 ಇಂಚು ರೆಡಿ ಬೇಕು. ಹಾಗಾಗಿ ನೋಡಿ, ಈ ರೀತಿ ನಾವು ಮೆಜರ್ಮೆಂಟ್ ಯಾವ ರೀತಿ ತಗೊಂಡಿರ್ತೀವೋ ಆ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು. ನಾನು ಮೆಜರ್ಮೆಂಟ್ ಅನ್ನ ಇದೇ ರೀತಿ ತಗೊಂಡಿದ್ದೀನಿ, ಕ್ರಾಸ್ ಅಲ್ಲಿ ಟೇಪ್ ಇಟ್ಟು. ಇದನ್ನ ನೀವು ಬೇಕಾದ್ರೆ ಯಾವ ಶೇಪ್ ಬೇಕಾದ್ರೂ ಮಾರ್ಕ್ ಮಾಡ್ಕೋಬಹುದು. ಇದು ನಮ್ಗೆ ಬ್ಯಾಕ್ ನೆಕ್ ಡೀಪ್ ಆಯ್ತು. ಶೋಲ್ಡರ್ ಬಂದು 5.5 ಇಂಚ್ ಇಡ್ತಾ ಇದ್ದೀನಿ ಇದಕ್ಕೆ. 5.5 ಇಂಚು ಕೆಳಗಡೆ ಕೂಡ 5.5 ಇಂಚು ಮಾರ್ಕ್ ಮಾಡ್ಕೊಂತೀನಿ. ಹಾಗೆ ಇವೆರಡು ಸೆಂಟರ್ 5 ಇಂಚ್ ಇದೆ, 5ರದ್ದು ಬಂದು 2.5 ಆಗುತ್ತೆ. ಇಲ್ಲಿಂದ ನಾವು ಹಾಗೆ ಈ ಕಾರ್ನರ್ ಸೈಡ್ ಅಲ್ಲಿ 1 ಇಂಚು ಒಂದು ಮಾರ್ಕ್ ಮಾಡ್ಕೊಂತೀನಿ. ಇದು ಕೂಡ ಕಾರ್ನರ್ ಸೈಡ್ ಅಲ್ಲಿ ಆರ್ಮೋಲ್ ಶೇಪ್ಗೋಸ್ಕರ, ಫ್ರಂಟ್ ಬ್ಯಾಕ್ ಆರ್ಮೋಲ್ ಶೇಪ್ಗೋಸ್ಕರ. ನೋಡಿ, ಇದನ್ನ ಸೇರಿಸ್ಬೇಕು ನಾವು ಮೂರನ್ನು ಈ ರೀತಿ. ಇದು ನಮ್ಗೆ ಬ್ಯಾಕ್ ಶೇಪ್ ಆಯ್ತು. ನೋಡಿ, ಇವಾಗ ಕಟ್ ಮಾಡ್ತಿದ್ದೀನಿ. ನೋಡಿ, ಈ ರೀತಿ ನಾವು ಬ್ಯಾಕ್ ಅನ್ನು ಕಟ್ ಮಾಡ್ಕೊಂಡಿದ್ವಿ. ಇವಾಗ ಬಂದು ನಾವು ಫ್ರಂಟ್ ಪಾರ್ಟ್ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಓಪನ್ ಸೈಡ್ ನನ್ನ ಕಡೆ ಹಾಕೊಂಡಿದ್ದೀನಿ, ಇಲ್ಲಿ ಕಾಣಿಸ್ತಾ ಇದೆ. ಅಂಚ್ ಪೀಸ್ 2 ನನ್ನ ಕಡೆ ಹಾಕೊಂಡಿದ್ದೀನಿ. ಫಸ್ಟ್ ಗೆ ನಾವು ಕ್ಲೋಸಿಂಗ್ ಸೈಡ್ ಅನ್ನ ಹಾಕೊಂಡಿದ್ವಿ. ಇವಾಗ ಬ್ಯಾಕ್ ಪಾರ್ಟ್ ಇಟ್ಟು ನಾವು ಮೊದಲಿಗೆ ಶೋಲ್ಡರ್ ಹಾಗೆ ನೆಕ್ ವಿಡ್ತ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಒಂದು ಸ್ವಲ್ಪ ನಾನು 1/2 ಇಂಚು ಮಾರ್ಜಿನ್ ಬಿಟ್ಟಿದ್ದೀನಿ. ಇಲ್ಲಿ ನಮಗೆ ಸ್ಟಿಚಿಂಗಿಗೆ ಎಷ್ಟು ಬೇಕೋ ಅಷ್ಟನ್ನ ಬಿಟ್ಕೊಳ್ಳಿ. ಹಾಗೆ ಇದನ್ನ ನೋಡಿ ಈ ರೀತಿ ಇಟ್ಕೊಂಡಿದ್ದೀನಿ. ನಾನು ಡೈರೆಕ್ಟ್ ಆಗಿ ಕಟ್ ಮಾಡಿಬಿಡ್ತೀನಿ ಇದನ್ನ. ನೋಡಿ, ಇಲ್ಲಿಗೆ ಟೋಟಲ್ ಲೆಂತ್ಗೆ ಕಟ್ ಮಾಡ್ಕೊಂತೀನಿ. ಹಾಗೆ ಇದು ಶೋಲ್ಡರ್ ಆರ್ಮೋಲ್ ಡೌನಿಂಗ್ ಆಸ್ ಇಟ್ ಈಸ್ ಹೆಂಗಿದೆಯೋ ಬ್ಯಾಕ್ ಪಾರ್ಟ್ ಹಂಗೆ ಕಟ್ ಮಾಡ್ಕೊಂತೀನಿ. ಹಾಗೆ ನೆಕ್ ಬಿಡುತ್ತು ನೋಡಿ, ಇಲ್ಲಿ ಒಂದು ನ್ಯಾಚ್ ಹಾಕಂತೀನಿ. ಈ ತರ ಕಟ್ ಹಾಕಂಡ್ರೆ ನಮ್ಗೆ
ಈಸಿಯಾಗಿ ಮಾರ್ಕಿಂಗ್ ಸಿಗುತ್ತೆ. ನಾವಿವಾಗ ಫ್ರಂಟ್ ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇದನ್ನ ಈ ತರ ನಾವು ಮಾರ್ಕ್ ಹಾಕೊಂಡು ಇಲ್ಲಿ ಕಾರ್ನರ್ ಸೈಡ್ ಅಲ್ಲಿ ಒಂದು 1/2 ಇಂಚ್ ಮಾರ್ಕ್ ಮಾಡ್ಕೊಂಡು ನಾವು ಇದಕ್ಕೆ ಫ್ರಂಟ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಕಟ್ ಮಾಡ್ತಾ ಇದ್ದೀನಿ ನಾನು. ಇವಾಗ ಬಂದು ನಾವು ನೆಕ್ ಡೀಪ್ ನೋಡಿ ಇದಕ್ಕೆ ಒಂದು ಲೈನ್ ಹಾಕ್ತೀನಿ. ನೆಕ್ ಡೀಪ್ ಒಂದು ಎಷ್ಟು ಬೇಕು ನಮ್ಗೆ ಅಂದ್ರೆ ನಮ್ಗೆ 6 ಇಂಚ್ ಬೇಕು ಫ್ರಂಟ್ ನೆಕ್ ಡೀಪ್. ನೋಡಿ ಇಲ್ಲಿ ಶೋಲ್ಡರ್ ಮಾರ್ಜಿನ್ 1/2 ಇಂಚ್ ಹೋಗುತ್ತೆ. ಇಲ್ಲಿಂದ 6 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ಇದು ನಮ್ಗೆ ರೌಂಡ್ ಶೇಪ್. ಓಕೆ, ಫ್ರಂಟ್ ನೆಕ್ ಡೀಪ್ಗೋಸ್ಕರ. ಹಾಗೆ ನಾನು ಫಸ್ಟ್ ಡಾಟ್ ಪಾಯಿಂಟ್ ಬಂದು 9 ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ. ಹಾಗೆ ಸೆಕೆಂಡ್ ಡಾಟ್ ಪಾಯಿಂಟ್ ಬಂದು 12.5 ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ. ಈ ಮೆಜರ್ಮೆಂಟ್ಗೆ 32 ಚೆಸ್ಟ್ ಮೆಜರ್ಮೆಂಟ್ಗೆ ಈ ರೀತಿ ನೀವು ಮಾರ್ಕ್ ಮಾಡ್ಕೋಬಹುದು. ಇಷ್ಟಿಷ್ಟೇ ಪರ್ಫೆಕ್ಟ್ ಆಗಿ ಬರುತ್ತೆ ಅಂತ ತೊಂದ್ರೆ ಇಲ್ಲ. ಸ್ವಲ್ಪ ಸ್ಲೀವ್ ಅಲ್ಲಿ ಲೂಸು ಹಾಗೆ ಆರ್ಮೋಲ್ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಬರ್ಬೋದೇನೋ ಬೇರೆ ಯಾವ್ದಾದ್ರೆ, ಬಟ್ ಆಲ್ಮೋಸ್ಟ್ ಅಲ್ಲೆಲ್ಲ ಸೇಮ್ ಬರುತ್ತೆ. ಹಾಗೆ ನಾನು ನೋಡಿ ಅಫೆಕ್ಸ್ ಟು ಅಫೆಕ್ಸ್ ಬಂದು 3.5 ಇಂಚ್ ಮಾರ್ಕ್ ಮಾಡ್ಕೊಂತೀನಿ. ಹಾಗೆ ಡಾಟ್ ಬಂದು 2 ಇಂಚು ಈ ಮೆಜರ್ಮೆಂಟ್ಗೆ. ಹಾಗೆ ಈ ಆರ್ಮೋಲ್ ಸೈಡ್ ಅಲ್ಲಿ ಕೂಡ ಒಂದು ಡಾಟ್ ಅನ್ನ ಮಾರ್ಕ್ ಮಾಡ್ಕೊಂತೀನಿ. ಹಾಗೆ ಇಲ್ಲಿಂದ ನೋಡಿ 1 ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. 1 ಇಂಚ್ ಮಾರ್ಕ್ ಮಾಡ್ಕೊಂಡು ಇದನ್ನ ಸ್ವಲ್ಪ ನೋಡಿ ಈ ಸೇಪ್ ಅಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕು. ಹಾಗೆ ಫ್ರಂಟ್ ಡಾಟ್ ಬಂದು ಇವೆರಡು ಸೆಂಟರ್ಗೆ ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲಿ ಕೂಡ ಒಂದು ಡಾಟ್ ಅನ್ನ ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಇಲ್ಲಿ ಒಂದು ಡಾಟ್ ಬರುತ್ತೆ. ಹಾಗೆ ಬೇಕಾದ್ರೆ ನೀವು ಇಲ್ಲಿ ಕ್ರಾಸ್ ಅನ್ನ ಮಾಡ್ಕೋಬಹುದು ಒಂದು 1/2 ಇಂಚು, ಇಲ್ಲ ಅಂದ್ರೆ ಹಂಗೆ ಕೂಡ ಕಟ್ ಮಾಡಬಹುದು, ಏನು ತೊಂದರೆ ಇಲ್ಲ. ಇವಾಗ ಬಂದು ನಮ್ಗೆ ಸೊಂಟದ ಅಳತೆ ಎಷ್ಟಿದೆ 24 ಇದೆ. 6 ಇಂಚು ನಮಗೆ ಕೆಳಗಡೆ ಬೇಕು, ರೆಡಿ ಬೇಕು. ನೋಡಿ ಇವಾಗ 6 ಇಂಚಿಗೆ ಮೊದಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನಾವಿಲ್ಲಿ ಡಾಟ್ ಅನ್ನ ಎಷ್ಟು ಹಿಡಿದಿದ್ದೀವಿ 2 ಇಂಚ್ ಹಿಡಿದಿದ್ದೀವಿ. 2 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ಇಲ್ಲಿ. ಹಾಗೆ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್, ಇಷ್ಟು ಎಕ್ಸ್ಟ್ರಾ ತಗೊಂಡು ನಾವು ಮಾರ್ಕಿಂಗ್ ಮಾಡ್ಕೋಬೇಕು. ಹಾಗೆ ಫೋರ್ತ್ ಡಾಟ್ ಬಂದು ಒಂದು 1/2 ಇಂಚು ಫೋರ್ತ್ ಡಾಟ್ ಅನ್ನ ಹಿಡಿಬೇಕಾಗುತ್ತೆ. ನೋಡೋದು ಇಲ್ಲಿ ಬರುತ್ತೆ. ನಾವಿವಾಗ ಇದನ್ನ ಕಟ್ ಮಾಡೋಣ. ದಯವಿಟ್ಟು ನೋಡಿ, ಇಂಟ್ರೆಸ್ಟ್ ಇದ್ದವ್ರು ಇದ್ರೆ. ನೋಡಿ ಈ ರೀತಿ ನಾವು ಫ್ರಂಟ್ ಮಾರ್ಕಿಂಗ್ ಹಾಗೆ ಕಟಿಂಗ್ ಮಾಡ್ಕೊಂಡಿದೀವಿ. ಇವಾಗ ಇದಕ್ಕೆ ಕ್ರಾಸ್ ಬೆಲ್ಟ್ ಅನ್ನ ಕಟ್ ಮಾಡೋಣ. ನಮಗೆ ಮೊದಲಿಗೆ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಲಿಕ್ಕೆ ಮುಂಚೆ ಸ್ಲೀವ್ ಬರುತ್ತಿಲ್ಲ ಅಂತ ನೋಡ್ಕೊಳ್ಳಿ ಒಂದ್ಸರಿ. ನಮಗೆ 8 ಇಂಚ್ ಬರುತ್ತೆ ಸ್ಲೀವ್ ಆಕ್ಚುಲಿ. ನೋಡಿ ನಾವು ಇಲ್ಲಿ ಏನ್ ಕಟ್ ಮಾಡಿದೀವಲ್ಲ ಫ್ರಂಟ್ ಪಾರ್ಟ್ ಅನ್ನ, ಅಲ್ಲೇ ನಾವು ನೋಡಿ ಇದನ್ನ ಬೆಲ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ. ಈಗ ನಮಗೆ ಬೆಲ್ಟ್ ಎಷ್ಟು ಬೇಕಂತ ನೋಡ್ಕೊಳ್ಳೋಣ. ಬ್ಯಾಕ್ ಫ್ರಂಟ್ ಎರಡನ್ನೂ ಇಟ್ಟು ನಾವು ನೋಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಇಟ್ಕೊಂಡಿದ್ದೀನಿ. ಈ ರೀತಿ ಬರುತ್ತೆ. ಇಲ್ಲಿ ನಮ್ಗೆ ಒಂದು ಡಾಟ್ ಹಿಡಿತೀವಿ, ಆ ಡಾಟ್ಗೂ ಕೂಡ ಲೆಸ್ ಮಾಡ್ಕೊಂಡು ಈ ರೀತಿ ಇಟ್ಕೊಳ್ಳಿ. ನೋಡಿ ಈ ರೀತಿ ಡಾಟ್ ಬೇಡ ಅಂದ್ರೂ ಕೂಡ ನಡೆಯುತ್ತೆ, ನೋಡಿ ನಿಮ್ಮ ಇಷ್ಟ. ನೋಡಿ ಇಲ್ಲಿ ಎಷ್ಟಿದೆ ರೆಡಿ, ನಮಗೆ 3 ಇಂಚ್ ರೆಡಿ ಬರಬೇಕು. ಅಂದ್ರೆ 3.25 ಇಂಚ್ ಇಟ್ಕೊಳ್ಳೋಣ. 3.25 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡ್ರೆ ಸಾಕು. ನೋಡಿ ಇಲ್ಲಿ 3.25 ಇಂಚ್ ಇಡ್ತಾ ಇದ್ದೀನಿ. ಇಲ್ಲಿ ಲೈನ್ ಹಾಕಿದ್ದಿದೆ 3.25 ಇಂಚ್ ಎಕ್ಸ್ಟ್ರಾ. ಇಲ್ಲಿ ಅಷ್ಟೇ. ಸ್ಲೀವ್ಗೆ ಬರುತ್ತೆಲ್ಲ ನೋಡ್ಕೊಳ್ಳಿ ಒಂದ್ಸರಿ. ಬರುತ್ತೆ ಸ್ಲೀವ್ಗೆ. ನೋಡಿ ಇಲ್ಲಿ ನಾವು ಡಾಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ. ನೋಡಿ ಎಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡಿದೀವಿ, 3.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದೀವಿ. ನೋಡಿ ನಾವು ಇಲ್ಲಿ ಡಾಟ್ ಈ ರೀತಿ ಹಿಡಿತೀವಿ. ಇಲ್ಲಿಗೆ ಬರುತ್ತೆ ನಮ್ಗೆ ಎಕ್ಸ್ಟ್ರಾ ಡಾಟ್ ಬಂದು ಇಲ್ಲಿಗೊಂದು ಪಾಯಿಂಟ್ ಹಾಕೊಂಡು ನಾವು 1 ಇಂಚು ಡೌನ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ 1 ಇಂಚು ಡೌನ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇದು ನಮ್ಗೆ ಈ ರೀತಿ ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ ನಾವು ಫ್ರಂಟ್ ಪಾರ್ಟ್ ಅಲ್ಲಿ ಏನ್ ಮಾರ್ಕ್ ಮಾಡ್ಕೊಂಡಿಲ್ವಾ ಆಸ್ ಇಟ್ ಈಸ್ ಹಂಗೆ ಮಾರ್ಕ್ ಮಾಡ್ಕೊಳ್ಳೋಣ. ನಮಗೆ ಬೆಲ್ಟ್ ಬಂದು 6 ಇಂಚ್ ಬೇಕು. ನೋಡಿ ಒಂದು ಅರ್ಧ ಇಂಚು ಜಾಸ್ತಿ ತಗೊಳ್ಳಿ, ಇದ್ರೂ ಪರವಾಗಿಲ್ಲ. ಹಾಗೆ ಎಕ್ಸ್ಟ್ರಾ ಮಾರ್ಜಿನ್, ಇದು ಬೆಲ್ಟ್ ಆಯ್ತು. ಇದನ್ನ ನಾವು ಈ ರೀತಿ ಸೇರ್ಸೋಣ. ಯಾಕಂದ್ರೆ ನಾವು ಕ್ರಾಸ್ ಅಲ್ಲೇ ತಗೊಂಡಿದ್ದೀವಿ. ಹಾಗೆ ನಾವು ಕ್ರಾಸ್ ಅಲ್ಲೇ ಕೂಡ ಬೆಲ್ಟ್ ಅನ್ನು ಕೂಡ ಕಟ್ ಮಾಡ್ಕೋಬೇಕು.
ರೀತಿ ನಾವು ಬೆಲ್ಟ್ ಕೂಡ ಕಟ್ ಮಾಡ್ಕೊಂಡಿದೀವಿ. ಇವಾಗ ಬಂದು ನಾವು ಸ್ಲೀವ್ ಕಟ್ ಮಾಡ್ಕೊಳ್ಳೋಣ. ನೋಡಿ, ಎರಡು ಸ್ಲೀವ್ನು ನಾನು ಒಂದೇ ಸಾರಿ ಕಟ್ ಮಾಡ್ತೀನಿ. ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ನಾವು ಹೆಮ್ಮಿಂಗ್ ಮಾಡ್ಲಿಕ್ಕೆ ಪಟ್ಟಿಯನ್ನ ಬಿಡಲೇಬೇಕು. ನೋಡಿ, ಹೆಮ್ಮಿಂಗ್ ಮಾಡ್ಲಿಕ್ಕೆ ಪಟ್ಟಿ ನಾವು ಬಿಡಬೇಕಾಗುತ್ತೆ. ನಮಗೆ ನೋಡಿ ಫಿಟ್ಟಿಂಗ್ ಬಂದು ಇಲ್ಲಿ ನಾವು ಅದನ್ನ ಮೆಜರ್ಮೆಂಟ್ ತಗೊಂಡಿರ್ತೀವಿ ಸ್ನೇಹಿತರೆ. ನೋಡಿ, ಕ್ಯಾಪ್ ಹೈಟ್ ಏನ್ ನಾವು ಮಾರ್ಕ್ ಮಾಡ್ಕೊಂತೀವಲ್ಲ, ನೋಡಿ ಶೋಲ್ಡರ್ ಹತ್ರ ಇಲ್ಲಿಂದ ಬಂದು ನಾವು ಇಲ್ಲಿಗೆ ಮೆಜರ್ಮೆಂಟ್ ತಗೊಂತೀವಲ್ಲ, ಆ ಮೆಜರ್ಮೆಂಟ್ ನಮಗೆ ಇದು 11.5 ಇದೆ. ಅದು ನಮ್ಗೆ ಇದು ಇಂಪಾರ್ಟೆಂಟ್ ಆಗುತ್ತೆ ಮೆಜರ್ಮೆಂಟ್ ತಗೊಂಡಾಗ. 11.5 ಅಂದ್ರೆ ನಮ್ಗೆ 5.5 ಇಂಚು. ನೋಡಿ, 5.5 ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, 5.5 ಅಥವಾ 1/4 ಇಂಚ್ ಹೆಚ್ಚಿಗೆ ತಗೊಳ್ಳಿ, ಸ್ಲೀವ್ ಕೂಡ ಏನ್ ತೊಂದರೆ ಇಲ್ಲ. ಹೆಚ್ಚಿಗಿದ್ರೆ ನಾನು 5.75 ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ. ಇದು ನಮ್ಗೆ ಟೋಟಲ್ ಫಿಟ್ಟಿಂಗು. ಹಾಗೆ ಟೋಟಲ್ ಲೆಂತ್ ಬಂದು ಎಷ್ಟು ಬೇಕು ನಮ್ಗೆ? 8 ಇಂಚು ಅಥವಾ 8.5, 9 ಇಂಚ್, 8.75 ಇಂಚ್ ಇಡೋಣ. 8 ಇಂಚು ನಮಗೆ ಸ್ಲೀವ್ ಬೇಕು, 3/4 ಇಂಚ್ ಎಕ್ಸ್ಟ್ರಾ ಇಡ್ತೀನಿ. ಅದು 8.25 ಇಟ್ಟರೆ ಏನು ತೊಂದರೆ ಇಲ್ಲ ಸ್ಲೀವು. ಹಾಗೆ ಇದು ಉಳಿದು ಐತಿಲ್ಲ, ಇದು ಎಕ್ಸ್ಟ್ರಾ ಪಟ್ಟಿಗೆ ಹೋಗುತ್ತೆ, ಹೆಮ್ಮಿಂಗ್ ಪಟ್ಟಿಗೋಸ್ಕರ. ಕ್ಯಾಪ್ ಹೈಟ್ ಬಂದು ನಾನು ಇದಕ್ಕೆ 3 ಇಂಚ್ ಇಡ್ತಾ ಇದ್ದೀನಿ. 3 ಇಂಚು ಕ್ಯಾಪ್ ಹೈಟ್ ಅನ್ನ ಮಾರ್ಕ್ ಮಾಡ್ಕೊಂತೀನಿ. ಹಾಗೆ ನೋಡಿ, ಇದಕ್ಕೆ ಒಂದು ಸ್ಲೀವ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಈ ತರ ಸ್ಕೇಲ್ ಇದ್ರೆ ತುಂಬಾ ಈಸಿಯಾಗಿ ನೀವು ಮಾರ್ಕ್ ಮಾಡ್ಕೋಬಹುದು. ಹಾಗೆ ಇದರಲ್ಲಿ ಫ್ರಂಟ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ. ಹಾಗೆ ಫಿಟ್ಟಿಂಗ್ ಬಂದು ಇಲ್ಲಿ ಎಷ್ಟಿದೆ? 8.5 ಇದೆ, ಅಂದ್ರೆ 4.25 ಆಗುತ್ತೆ. ನೋಡಿ, 4.25 ಫಿಟ್ಟಿಂಗ್ ಆಗುತ್ತೆ. 1.5 ಇಂಚ್ ನಾವು ಎಕ್ಸ್ಟ್ರಾ ತಗೊಂಡಿದೀವಿ. ಇಲ್ಲಿ 1.25 ಇಂಚ್ ತಗೋಣ ಎಕ್ಸ್ಟ್ರಾನ. ಎಕ್ಸ್ಟ್ರಾ ಇದ್ರೂ ಏನು ತೊಂದರೆ ಇಲ್ಲ. ಆನಂತರ ನೀವು ಇದನ್ನ ಸ್ಟಿಚ್ ಮಾಡ್ಬೇಕಾದ್ರೆ ಸ್ಟ್ರೈಟ್ ಲೈನ್ ಅಲ್ಲಿ ಸ್ಟಿಚ್ ಮಾಡಬಾರ್ದು. ಸ್ವಲ್ಪ ನೋಡಿ, ಇದು ಯಾಕಂದ್ರೆ ತೆಳ್ಳಗಿದ್ರೆ ನೀವು ಫ್ಯಾಟ್ ಇರಲ್ಲ ಅವ್ರಿಗೆ, ಈ ರೀತಿ ನೀವು ಸ್ಟಿಚ್ ಮಾಡ್ಬೇಕಾದ್ರೆ ಕ್ರಾಸ್ ಅಲ್ಲಿ ನಾವು ಕಟ್ ಮಾಡ್ಕೊಂಡ್ಬೇಕಾದ್ರೆ ಹಂಗೆ ಕಟ್ ಮಾಡ್ಕೊಂಡು ಕೂಡ ಆನಂತರ ಸ್ಟಿಚ್ ಮಾಡ್ಬೋದು. ಸ್ಟಿಚ್ ಮಾಡ್ಬೇಕಾದ್ರೆ ಸ್ವಲ್ಪ ಕ್ರಾಸ್ ಅಲ್ಲಿ ಸ್ಟಿಚ್ ಮಾಡ್ಕೊಂಡ್ರೆ ಸರಿ ಆಗುತ್ತೆ. ನಿಮಗೆ ಒಂದ್ಸರಿ ನಾನು ಇವಾಗ ಅಳತೆ ಮಾಡಿ ತೋರಿಸ್ತೀನಿ, ಬ್ಯಾಕ್ ಪಾರ್ಟ್ ಅಲ್ಲಿ ಆರ್ಮೋಲ್ಗೂ ಹಾಗೆ ಸ್ಲೀವ್ಗೂ ಕರೆಕ್ಟ್ ಆಗಿದೆಯಲ್ಲ ಅಂತ ಹೇಳಿ. ನೋಡಿ, ಈ ರೀತಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ 1/2 ಇಂಚು ಶೋಲ್ಡರ್ ಬಿಟ್ಟಿದ್ದೀನಿ. ನೋಡಿ, ಕರೆಕ್ಟ್ ಆಗಿ ಬರುತ್ತೆ, ಏನ್ ತೊಂದರೆ ಇಲ್ಲ. ನಾವು ಎಷ್ಟು ಕಟ್ ಮಾಡಿದೀವೋ ನಾವು ಸ್ಲೀವ್ ಕೂಡ ಕಟ್ ಮಾಡಿದ್ದು ಅಷ್ಟೇ ಪರ್ಫೆಕ್ಟ್ ಆಗಿದೆ. ನೀವು ಮೆಜರ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ ಅಂತ ಅರ್ಥ ಅಲ್ಲಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.